ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ GPSTR, HSTR ಮತ್ತು TET ಪೇಪರ್ 2ಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ 7ನೇ ವಾರದ ಟಾರ್ಗೆಟನ್ನು ನೋಡ್ತಾ ಹೋಗೋಣ. ಈಗಾಗಲೇ ಭಾನುವಾರ ಕೊಡಬೇಕಾಗಿತ್ತು ಟಾರ್ಗೆಟನ್ನು, ಬಟ್ ಕೆಲವೊಂದು ಕಾರಣಗಳಿಂದ ಕೊಡೋಕ್ಕಾಗಲಿಲ್ಲ. ಈ ವಾರದ ಚಾಲೆಂಜ್ ಏನಾದರೂ ಕಂಪ್ಲೀಟ್ ಮಾಡಿದರೆ ನಿಮಗೆ ಭಾಳಷ್ಟು ಗುಡ್ ನ್ಯೂಸ್ ಅಂತಲೇ ಅನಿಸುತ್ತೆ. ಯಾಕಂತಂದರೆ 80% ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಇಷ್ಟು ಲೆಸನ್ಸ್ ಕಂಪ್ಲೀಟ್ ಆಯಿತು ಅಂತಂದರೆ 8, 9, 10ನೇ ತರಗತಿಯ ಸಮಾಜ ವಿಜ್ಞಾನ ಎಲ್ಲ ಪಾಠಗಳು ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಇದು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೆಕ್ಸ್ಟ್ ನೀವೇನಿದ್ರು ಕೂಡ ರಿವಿಷನ್ಗೆ ಓದ್ಬೋದು. ಅದಾದ ನಂತರ ರಿವಿಷನ್ಗೆ ಓದೋ ಟೈಮಲ್ಲಿ ಟೈಮ್ ಕಡಿಮೆ ತಗೊಳುತ್ತೆ. ಅಂದರೆ ಫಸ್ಟ್ ಟೈಮ್ ನೀವು ಓದಬೇಕಾದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ರಿವಿಷನ್ ಮಾಡೋ ಟೈಮಲ್ಲಿ ಭಾಳಷ್ಟು ಕಡಿಮೆ ಸಮಯ ತಗೊಳುತ್ತೆ. ಅಂದರೆ ಒಂದು ಕಾನ್ಫಿಡೆನ್ಸ್ ಏನು ಬರುತ್ತೆ ಅಂತಂದರೆ ನೋಟಿಫಿಕೇಷನ್ ಒಳಗೆ ಇನ್ನೂ 1-2 ರೌಂಡು ನಾವು ಕಂಪ್ಲೀಟ್ ಮಾಡ್ಬೋದು. ಆಫ್ಟರ್ ನೋಟಿಫಿಕೇಷನ್ ನಾವು ನೋಟ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂತಂದರೆ ಅಷ್ಟರೊಳಗೆ 2-3 ರೌಂಡ್ ಆದರೂ ರಿವಿಷನ್ ಆಗುತ್ತೆ ಅಂತೇಳಿ ಹೇಳ್ತಾ, ಈಗ ಈ ಒಂದು ಸಿಲೆಬಸ್ನ ಬರ್ಕೊಳ್ತಾ ಹೋಗಿ 8th ಬಂದುಬಿಟ್ಟು 8th ಪಾರ್ಟು ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು. ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು. ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು. ಅದ ನಂತರ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ನೆಕ್ಸ್ಟ್ ಒಂದು ಬಂದುಬಿಟ್ಟು 9ನೇ ತರಗತಿಯಲ್ಲಿ ಸ್ವಲ್ಪ ಇಲ್ಲಿ 9th 10th ಸಿಲೆಬಸ್ ಜಾಸ್ತಿ ಕೊಟ್ಟಿದ್ದೀನಿ. ಇವಿಷ್ಟು ಕಂಪ್ಲೀಟ್ ಮಾಡಿ. ಬೇರೆ ಸಿಲೆಬಸ್ನ ನೀವು ಅವಾಯ್ಡ್ ಮಾಡಿದರೂ ಕೂಡ ಇವೆರಡು 9th 10th ಏನಾದರೂ ಕಂಪ್ಲೀಟ್ ಮಾಡಿರಿ ಅಂತಂದರೆ ನಿಮಗೆ ಒಂದು ಸಬ್ಜೆಕ್ಟು ಫುಲ್ ಕಂಪ್ಲೀಟ್ ಅಂತೇಳಿ ಅನಿಸುತ್ತೆ. 6th 7th ಅದನ್ನು ನೋಟಿಫಿಕೇಷನ್ ಆದಮೇಲೆ ಓದ್ಬೋದು. ಸೊ ಆ ಒಂದು ರೀಸನಿಂದ ನಾನು 6th 7th ಕೊಟ್ಟಿಲ್ಲ. ಮೇಜರ್ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, 86 ಅಂಕದ ಪ್ರಶ್ನೆಗಳು ಯಾವೊಂದು ಬುಕ್ಕಿಂದ ಬಂದಿದ್ದಾವೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ನೀವು ಆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಯಾವ ಕ್ಲಾಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂತೇಳಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಹಂಗಾಗಿ ಇವಿಷ್ಟು ಲೆಸನ್ಸ್ ನೀವು ಮುಗಿಸಿದರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಕಳೆದ 6 ವಾರಗಳಲ್ಲಿ ಎಲ್ಲ ಸಿಲೆಬಸ್ನ ಕವರ್ ಮಾಡಿದಿರಿ ಬೇರೆ ಬೇರೆ ಸಬ್ಜೆಕ್ಟ್ನ. ಬಟ್ ಈ ಒಂದು ವಾರ ಸಂಪೂರ್ಣ ನೀವೇನು ಮಾಡಬೇಕಾಗುತ್ತೆ, ಸೋಷಿಯಲ್ ಸೈನ್ಸೇ ಓದಿದರೆ ಒಂದು ರೌಂಡ್ ಮುಗಿಯೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಬೆಳೀತೆ. ಒಂದು ರೌಂಡ್ ಮುಗೀತು, ಇನ್ನೇನಿದ್ರು ಕೂಡ ನಾವು ರಿವಿಷನ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬೆಳೆಯೋದ್ರಿಂದ ಈಗ ನೀವು ಸೋಷಿಯಲ್ನೇ ಮುಗಿಸ್ತಾ ಹೋಗಿ. 9th ಸ್ಟ್ಯಾಂಡರ್ಡ್ ಬರ್ಕೊಡ್ರಿ. ಕ್ರಾಂತಿ ಮತ್ತು ರಾಷ್ಟ್ರಪ್ರಭುತ್ವಗಳ ಉದಯ. ಕ್ರಾಂತಿ ಮತ್ತು ರಾಷ್ಟ್ರಪ್ರಭುತ್ವಗಳ ಉದಯ. ಅದಾದ ನಂತರ ಸೆಕೆಂಡ್ ಲೆಸನ್ ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ಅಧ್ಯಯನದ ಒಂದು ಪರಿಚಯ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಒಂದು ಪರಿಚಯ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು. ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು. ನೆಕ್ಸ್ಟ್ ಸಮುದಾಯ. ಅದಾದ ನಂತರ ಶ್ರಮ ಮತ್ತು ಉದ್ಯೋಗ. ನೆಕ್ಸ್ಟ್ 10th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಲೆಸನ್ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ. ಸೆಕೆಂಡ್ ಬಂದುಬಿಟ್ಟು ಸಾಮಾಜಿಕ ಸವಾಲುಗಳು. ನೆಕ್ಸ್ಟ್ ಒಂದು ಸಾಮಾಜಿಕ ಸವಾಲುಗಳು. ಫಸ್ಟ್ ಲೆಸನ್ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ. ಅದಾದ ನಂತರ ಸಾಮಾಜಿಕ ಸವಾಲುಗಳು. ಅದಾದ ನಂತರ ಭಾರತದ ಸಾರಿಗೆ ಮತ್ತು ಸಂಪರ್ಕ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಗ್ರಾಮೀಣಾಭಿವೃದ್ಧಿ. ಅದಾದ ನಂತರ ಫಿಫ್ತ್ ಲೆಸನ್ ಭಾರತದ ಪ್ರಮುಖ ಕೈಗಾರಿಕೆಗಳು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಭಾರತದ ನೈಸರ್ಗಿಕ ವಿಕೋಪಗಳು. ನೆಕ್ಸ್ಟ್ ಒಂದು 6ನೇದು ಭಾರತದ ನೈಸರ್ಗಿಕ ವಿಕೋಪಗಳು. ಅದಾದ ನಂತರ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ಲಾಸ್ಟ್ ಲೆಸನ್ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಇಷ್ಟು ಸಿಲೆಬಸ್ ಮುಗಿಸಿರಂದರೆ ನಿಮ್ಮದು 80% ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಮುಂದೆ ಸೋಷಿಯಲ್ ಸೈನ್ಸ್ 8th 9th 10th ರಿವಿಷನ್ ಮಾಡಬೇಕಾಗುತ್ತೆ. ಸೊ ರಿವಿಷನ್ ಟೈಮಲ್ಲಿ ಕೂಡ ಒಂದಿಷ್ಟು ಸಿಲೆಬಸ್ ಜಾಸ್ತಿನೇ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಆಲ್ರೆಡಿ ಒಂದು ರೌಂಡ್ ಯಾರು ಫ್ರಾಂಟಾಗಿ ಮಾಡಿದರೂ ಅವ್ರದ್ದು 80% ಕಂಪ್ಲೀಟ್ ಆಗುತ್ತೆ. ಯಾರು ಓದಿಲ್ಲ ಅವರು ಪುನಃ ನೀವು ಓದಲೇಬೇಕಾಗುತ್ತೆ. ಇಲ್ಲಿ ನೋಡಿ, ನನಗೆ ಅಷ್ಟು ಒತ್ತಡ ಇಲ್ಲದೇ ಇರ್ಬೋದು ಓದಲಿಕ್ಕೆ. ಯಾಕಂದರೆ ನಾನು ಒಂದು ಸೇಫರ್ ಝೋನಲ್ಲಿದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ. ಈ ಸಿಲೆಬಸ್ ಬಗ್ಗೆ ನನಗೆ ಅಷ್ಟು ಸ್ಟ್ರೆಸ್ ಇಲ್ಲದೇ ಇರ್ಬೋದು. ಬಟ್ ನೀವು ಆ ಥರ ಸ್ಟ್ರೆಸ್ಲೆಸ್ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಓದಲೇಬೇಕು. ಒಂದು ಜಾಬ್ ಪಡಿಬೇಕಂತಂದರೆ ನಾವು ಕಷ್ಟಪಡಲೇಬೇಕು. ಕಷ್ಟಪಟ್ಟ ಮೇಲೆ ಮಾತ್ರ ನಮಗೆ ಒಂದು ಯಶಸ್ಸು ಸಿಗ್ತಾ ಹೋಗುತ್ತೆ. ಇಲ್ಲಿ ಶಾರ್ಟ್ಕಟ್ ವೇಸ್ ಅಂತೂ ಯಾವೂ ಇರಲ್ಲ. ಅಂದರೆ ನಮ್ಮ ಈ ಫೀಲ್ಡಲ್ಲಿ ಸಕ್ಸಸ್ ಆಗಬೇಕಂದ್ರೆ ಶಾರ್ಟ್ಕಟ್ ವೇ ಅಂತಂದರೆ ಓದೋದು ಮಾತ್ರ.
ಓದಲಾರ್ದೆ ಜಾಬ್ ತೊಗೊಂಡವ್ರಂತೂ ಯಾರೂ ಇಲ್ಲ, ಸಾಧ್ಯನೇ ಇಲ್ಲ ಅದು. ಯಾಕಂತಂದರೆ ಏನಿದ್ರು ಕೂಡ ಇಲ್ಲಿ ಹಾರ್ಡ್ ವರ್ಕರ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ನಾವೇನಾದರೂ ಒಬ್ಬ ಗೌರ್ಮೆಂಟ್ ಶಾಲಾ ಶಿಕ್ಷಕನಾಗಿ ಇರಬೇಕು ಅಂತಂದರೆ ಈಗಲಿಂದಾದರೂ ಓದಬೇಕು. ಯಾಕಂದರೆ ಹೆಚ್ಚು ಕಡಿಮೆ ಮಹಾ ಅಂದರೂ ಕೂಡ ಒಂದು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎಕ್ಸಾಮ್ ಫೇಸ್ ಮಾಡಬೇಕಾಗುತ್ತೆ. ಅದು GPSTR ಆಗಿರ್ಬೋದು ಅಥವಾ HSTR. GPSTR ಪೋಸ್ಟ್ ಕಡಿಮೆ ಇದ್ದರೂ ಕೂಡ HSTR ಅಂತೂ ಕಾಲ್ಫಾರ್ಮ್ ಆಗೇ ಆಗುತ್ತೆ. ಸೊ ಹಾಗಾಗಿ ಎರಡಕ್ಕೂ ಕೂಡ ಒಂದು ಸಿಲೆಬಸ್ ಇದೆ. ನಾರ್ಮಲಿ ಇದೇ ಸಿಲೆಬಸ್ ಬೇಸಿಕ್ ಫೌಂಡೇಶನ್ಗೋಸ್ಕರ ಅಂತೂ ಬೇಕಾಗುತ್ತೆ. ಇದಾದ ನಂತರ ಸ್ವಲ್ಪ HSTRಗೆ PU ಮತ್ತು ಡಿಗ್ರಿ ಲೆವೆಲ್ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 2015ನಲ್ಲಿ ಆಗಿನ ಮಟ್ಟಕ್ಕೆ ನೋಡಿದರೆ ಹೈಸ್ಕೂಲ್ ಲೆವೆಲ್ ಕ್ವಶನ್ಸ್ ಅಷ್ಟೇ ಇದ್ದಾವೆ. ಬಟ್ ಈಗಿನ ಕಾಂಪಿಟೇಷನ್ಗೆ ನಾವು ನೋಡೋದಂತಂದರೆ ಅದರ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರು ಯಾವುದೇ ಲೆವೆಲ್ಗೆ ಹೋಗಬೇಕಾದ್ರೂ ಕೂಡ ಬಿಫೋರ್ ನಾವು 6 to 10 ಬುಕ್ಸ್ ಅಂತೂ ಓದಲೇಬೇಕು. ಸೊ ಇಲ್ಲಿ 8th 9th 10th ಕವರ್ ಆಗಿರೋದ್ರಿಂದ 6th 7th ಆಫ್ಟರ್ ನೋಟಿಫಿಕೇಷನ್ ಕೂಡ ಓದ್ಬೋದು. ಮತ್ತು ಹೈಯರ್ ಕ್ಲಾಸಸ್ ಅಂದರೆ PU ಮತ್ತು ಡಿಗ್ರಿ ಲೆವೆಲು ಸ್ವಲ್ಪ ನೋಡೋಣ ಆ ಥರದ ಬುಕ್ಸ್ ಅವೆಲ್ಲ ಇನ್ ಫ್ಯೂಚರ್ ಓದಿದ್ರಾಯ್ತು. ಎಲ್ಲದಕ್ಕೂ ಫೌಂಡೇಶನ್ ಇದಾಗಿರೋದ್ರಿಂದ ಫಸ್ಟ್ ಇದನ್ನು ಮುಗಿಸಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡ್ರಿ. ಟಾರ್ಗೆಟ್ ಕೊಡೋದ್ರಲ್ಲಿ ಏನಾದರೂ ಒಂದಿಷ್ಟು ವ್ಯತ್ಯಾಸ ಆದರೂ ಕೂಡ ನೀವು ಆ ಒಂದು ಸಮಯವನ್ನು ರಿವಿಷನ್ಗೆ ಸೀಮಿತ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.